ಒಂದು ಸೂಪರ್ ಸ್ನ್ಯಾಕ್ಸು ಅಥವಾ ಒಂದು ಟಿಫಿನ್ನು ಅಂತಲೇ ಹೇಳ್ಬೋದು. ನಾನು ಇಲ್ಲಿ ಬ್ರೆಡ್ಡು ಟೋಸ್ಟು ಅಥವಾ ಸ್ಯಾಂಡ್ವಿಚ್ ಅಂತ ಹೇಳ್ಬೋದು, ಅದ್ರ ಜೊತೆ ಬಂದಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಇಲ್ಲಿ ನಾನು ಒಂದು ಸಣ್ಣದು ಪಾತ್ರೆ ತೊಗೊಂಬಿಟ್ಟು ಬಾಳಿಗೆ ತೊಗೊಂಬಿಟ್ಟು ನಾನು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕ್ವಾಂಟಿಟಿನ ಕಡಿಮೆ ಹಾಕ್ಕೊಳ್ರಿ. ವೆಜಿಟೇಬಲ್ ಎಲ್ಲ ಹಾಕ್ಕೋಬೇಕು ಅದ್ರ ಸಂಬಂಧ. ಹಾಗೆ ಎಣ್ಣೆ ಕಾಯ್ತಿದ್ದಂಗೆ ಇಲ್ಲಿ ನಾನು ಜೀರಿಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಚಿಕ್ಕದಾಗಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಮಧ್ಯೆ ಮಧ್ಯೆ ಬಂದಾಗ ಸ್ಪೈಸಿನೂ ಆಗಬೇಕು, ಜಾಸ್ತಿ ಖಾರನೂ ಆಗಬಾರ್ದು ಅಂತ. ಹಾಗೆ ಚಿಕ್ಕದಾಗಿ ಈರುಳ್ಳಿನೂ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮತ್ತು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮಟೊನೂ ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಚಿಕ್ಕದಾಗಿ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ಮು ಕಟ್ ಮಾಡ್ಕೊಂಡು ಹಾಕೋಬೋದು ನೀವು. ಹಾಗೆ ಬೀನ್ಸು, ನಿಮಗೆ ವೆಜಿಟೇಬಲ್ ಏನೇನು ಇಷ್ಟ ಆಗುತ್ತೋ ಅದು. ಬಟ್ ಇಷ್ಟು ವೆಜಿಟೇಬಲ್ ಮಾತ್ರ ಸಿಕ್ಕಾಪಟ್ಟೆ ರುಚಿ ಕೊಡ್ತೈತಿ, ಹಾಗೆ ಟೇಸ್ಟ್ ಅನಿಸುತ್ತೆ. ಮತ್ತು ಇದು ಕಾಮನ್ ಒಗ್ಗರಣೆಗೆ ನಾವು ಹಾಕ್ತೇವಲ್ಲ ಆ ಟೇಸ್ಟನ್ನು ಕೂಡ ಕೊಡ್ತೈತಿ. ಹಾಗೆ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇಲ್ಲಿ ಟೊಮಟೊನೂ ಕೂಡ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ಬ್ರೆಡ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹೌದು. ಆದ್ರೆ ಯಾರಾದರೂ ಬ್ರೆಡ್ ತಂದುಬಿಟ್ಟಿರ್ತಾರ ಅಥವಾ ಬ್ರೆಡ್ ಇರ್ತಾವೆ ಅಥವಾ ಯಾವಾಗಾರು ಒಂದು ಸಲ ತಿನ್ಬೇಕು ಅನ್ಸುತ್ತೆ. ತಿನ್ಬೇಕಂತ ಅನ್ಸಿದ್ದನ್ನು ನಾವು ಹೋಟೆಲಿಗೆ ಹೋಗಿ ಅಥವಾ ಎಲ್ಲೆಲ್ಲೋ ಹೋಗಿ ಸ್ಯಾಂಡ್ವಿಚ್ ಅಂತ ತಿನ್ನೋ ಬದಲಿ ನಾವು ಈ ಥರ ಮನ್ಯಾಗ ಮಾಡ್ಕೊಂಡು ತಿನ್ಬೋದು. ಅಥವಾ ಬ್ರೆಡ್ ಇದ್ದಾಗ ಒಂದೊಂದು ಸಲ ಚಿಂತೆ ನಮಗೆ ಯಾವ ಥರ ಖಾಲಿ ಮಾಡಬೇಕು ಏನು ಅಂತಂದು ಹೇಳಿಬಿಟ್ಟು ಆ ಟೈಮಲ್ಲಿ ಇದನ್ನು ಮಾಡ್ಬೋದು. ಬಟ್ ಯಾವಾಗಾರು ಒಂದು ಸಲ ತಿನ್ನಲಿಕ್ಕೆ ಅಡ್ಡಿ ಇಲ್ಲ. ಯಾವಾಗಾರು ಒಂದು ಸಲ ಇದ್ದಾಗೂ ಕೂಡ ಈ ಥರ ಮಾಡ್ಕೊಳ್ರಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಅರಿಶಿನ ಪುಡಿ ಹಾಗೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೊತ್ತಂಬರಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಎತ್ತಿಡ್ಕೊಂಡಿದ್ದೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆದಮೇಲೆ ನಾನು ಗ್ಯಾಸ್ ಫ್ಲೇಮ್ ಬಂದ್ ಮಾಡಿಬಿಟ್ಟು, ನೆನಪಿಟ್ಕೊಳ್ರಿ ಗ್ಯಾಸ್ ಫ್ಲೇಮ್ ಬಂದ್ ಮಾಡಿಕೊಂಡು ಕೊತ್ತಂಬರಿ ಹಾಕ್ಕೊಳ್ರಿ. ಇಲ್ಲ ಕೊತ್ತಂಬರಿ ಸೀದು ಹೋಗುತ್ತೆ, ಬೇಗ ಬಾಡೋಗುತ್ತೆ, ಟೇಸ್ಟ್ ಬರಲ್ಲ ಅದು. ಆಮೇಲೆ ನಾವು ತಿನ್ನಬೇಕಾದ್ರೆ ಸ್ಯಾಂಡ್ವಿಚಲ್ಲಿ ಅದು ಚೆನ್ನಾಗಿ ಟೇಸ್ಟ್ ಬರ್ತೈತಿ. ನಾನು ಇವಾಗ ಫ್ಲೇಮ್ ಬಂದ್ ಮಾಡಿಬಿಟ್ಟು ನಾನು ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ವೆಜಿಟೇಬಲ್ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಳ್ರಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಷ್ಟು ತುಂಬ ಚೆನ್ನಾಗಿ ಅನಿಸುತ್ತೆ, ಮಕ್ಳಿಗೂ ಕೂಡ ಟೇಸ್ಟ್ ಅನಿಸುತ್ತೆ. ದೊಡ್ಡದು ಕಟ್ ಮಾಡಿಕೊಟ್ಬಿಟ್ರೆ ನೀವು ಅವ್ರು ಏನು ಮಾಡ್ತಾರೆ ಅಂತಂದ್ರೆ ತೆಗೆದು ಇಡ್ತಾರೆ, ಅಥವಾ ಬಾಯಲ್ಲಿ ಬಂದಾಗ ಎತ್ತಿಡ್ಬೋದು, ಹೀಗೆಲ್ಲ ಮಾಡ್ಬೋದು, ಕಿರಿಕಿರಿ ಮಾಡ್ಕೊತಾರೆ ತಿನ್ನಲಿಕ್ಕೆ. ಆ್ಯಕ್ಚುಲಿ ಚೆನ್ನಾಗಿ ಫ್ರೈ ಆಗಿರ್ತದಲ್ಲ, ಇದು ಸಿಕ್ಕಾಪಟ್ಟೆ ಟೇಸ್ಟ್ ಬರ್ತೈತಿ. ಸ್ಯಾಂಡ್ವಿಚ್ ಅಂತ ಕೊಟ್ಟರೆ ಮಕ್ಳಿಗೆ ಆ ಥರದ್ದೇ ಇಷ್ಟ ಅಲ್ಲ, ಪಿಜ್ಜಾ ಬರ್ಗರು ಸ್ಯಾಂಡ್ವಿಚ್ಚು. ನಾವು ಹೆಲ್ದಿ ಆಗಿರೋದನ್ನು ಮನೆಯಲ್ಲೇ ಮಾಡೋಣ ಅಂತಂದು ಹೇಳಿಬಿಟ್ಟು. ಮತ್ತು ಇವಾಗ ಆರಾಮಿಲ್ದರಿಗೆಲ್ಲ ಏನಂತಂದರೆ ಯಾರೂ ಫ್ರೂಟ್ಸ್ ತರೋಂಗೇ ಇಲ್ಲ. ಏನಂದ್ರೆ ಈ ಥರ ಎಲ್ಲ ಬ್ರೆಡ್ ತೊಗೊಂಬರ್ತಾರೆ. ಈ ಬ್ರೆಡ್ ತೊಗೊಂಬಂದಾಗ ಆರಾಮಿಲ್ದರಿಗೆ ಅಂದರೂ ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ಈ ಥರ ಎಲ್ಲ ವೆಜಿಟೇಬಲ್ ಹಾಕಿಕೊಟ್ರೆ ಅಟ್ಲೀಸ್ಟ್ ಒಂದು ಪೀಸ್ ಆದರೂ ಕೊಡ್ಬೋದು ಆರಾಮಿಲ್ದರಿಗೆ. ಹಾಗೆ ಮನೇಲಿದ್ದರೆಲ್ಲ ಇದನ್ನು ತಿಂದು ಖಾಲಿನೂ ಮಾಡ್ಬೋದು ಬ್ರೆಡ್ಡನ್ನು. ಆಮೇಲೆ ನಮಗೆ ಹೆಣ್ಮಕ್ಳಿಗೆಲ್ಲ ಈ ಬ್ರೆಡ್ ಎಲ್ಲ ಹೆಂಗೆ ಖಾಲಿ ಮಾಡಬೇಕು ಅಂತ ದೊಡ್ಡ ಚಿಂತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಒಂದು ಹಂಚು ಇಟ್ಕೊಂಬಿಟ್ಟು ಅದಕ್ಕೆ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಒಂದು ಬ್ರಷ್ ತಗೊಂಡು ನಾನು ಇದನ್ನು ಟೋಸ್ಟ್ ಮಾಡಲಿಕ್ಕೆ ಈಗ ನಾನು 4 ಪೀಸ್ ಇಟ್ಕೋತಾ ಇದ್ದೀನಿ. ನೀವು ಎರಡೆರಡು ಬೇಕಾದ್ರೂ ಫ್ರೈ ಮಾಡ್ಕೊಳ್ರಿ, ಇಲ್ಲಾಂದ್ರೆ 4 ಬೇಕಾದ್ರೂ ಫ್ರೈ ಮಾಡ್ಕೊಳ್ರಿ. ಇದ್ರ ಮೇಲ್ಗಡೆ ತುಪ್ಪನ ನಾನು ಹಾಕಿಬಿಟ್ಟು ಅಪ್ಲೈ ಮಾಡಿಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ನೀವು ಬೇಕಂದ್ರೆ ಇಲ್ಲಿ ಎಣ್ಣೆ ಹಾಕ್ಕೊಳ್ರಿ, ನಿಮ್ಮ ಇಷ್ಟ, ನಿಮ್ಮ ಟೇಸ್ಟ್, ಅದೇನು ಬೇಕಾದ್ರೂ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಇಲ್ಲಿ ಇದು ಪಕ್ಕಾ ಮೈದಾದಿಂದ ಮಾಡಿದ್ದಲ್ಲ, ಇದು ಬ್ರೆಡ್ ಕಾಮತ್ ಬ್ರೆಡ್ ಅಂತ ತರ್ತಾರೆ. ಮೈದಾ ಕಡಿಮೆ ಹಾಕಿರ್ತಾರೆ ಇದಕ್ಕೆ, ಮತ್ತು ಏನಂದ್ರೆ ಡಾಡ ಎಲ್ಲ ಕಡಿಮೆ ಹಾಕಿರ್ತಾರೆ ಅಂತ ಹೇಳ್ತಾರೆ ನಮ್ಮ ಮನೆಯವರೆಲ್ಲ ಈ ಕಡೆ. ಇದು ಒಂದು ಸ್ವಲ್ಪ ಬೇರೆ ಬ್ರೆಡ್ಗಿಂತನೂ ಬೆಟರು ಆರೋಗ್ಯಕ್ಕೆ ಅಂತಂದು ಹೇಳಿಬಿಟ್ಟು ಅಂತಾರೆ. ಏನೇನೋ ಒಟ್ಟು ನನಗೂ ಅದ್ರ ಬಗ್ಗೆ ಬ್ರೆಡ್ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ. ಆ್ಯಕ್ಚುಲಿ ಇದು ಕಾಮತ್ ಬ್ರೆಡ್ ಆಗೋದ್ರಿಂದ ನಾನು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಯಾವ ಬ್ರೆಡ್ ಆದರೂ ಕೂಡ ಅಷ್ಟೇ ಹಿಂಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎರಡೂ ಕಡೆನೂ ಗೋಲ್ಡನ್ ಬ್ರೌನ್ ಬರಬೇಕು. ಗೋಲ್ಡನ್ ಬ್ರೌನ್ ಬಂದರೆ ಚೆನ್ನಾಗಿ ಅನಿಸುತ್ತೆ. ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಹಾಗೆ ಹಸಿದು ತೆಗಿಯೋಕ್ಕೆ ಹೋಗ್ಬೇಡ್ರಿ. ಗೋಲ್ಡನ್ ಫ್ರೈ ಆಯಿತು ಅಂತಂದರೆ ತುಂಬ ಚೆನ್ನಾಗಿ ಅನಿಸ್ತತಿ, ಕ್ರಿಸ್ಪಿಯಾಗಿನೂ ಬರ್ತೈತಿ. ಹಾಗೆ ವೆಜಿಟೇಬಲ್ ಇಟ್ಕೊಂಡು ತಿನ್ನೋಕ್ಕೆ ಒಳ್ಳೆ ಸ್ಯಾಂಡ್ವಿಚ್ ಟೇಸ್ಟೇ ಬರ್ತೈತಿ. ಬಟ್ ನಾನು ಸ್ಯಾಂಡ್ವಿಚ್ ಗತಿ ಕಟ್ ಮಾಡ್ತಾ ಇಲ್ಲ, ಸ್ಕ್ವೇರಾಗಿ ಇಟ್ಕೊಂಬಿಟ್ಟು ಹಾಗೆ ತಿಂತಾ ಇದ್ದೀನಿ ಅಷ್ಟೇ. ಹಾಗೆ ಮಾಡ್ಕೊಂಡು ತಿಂತಾ ಇರೋದು. ನೀವು ಬೇಕಂದರೆ ಇದು ವೆಜಿಟೇಬಲ್ ಎಲ್ಲ ಹಾಕಿದ ಮೇಲೆ ನೀವು ಮಕ್ಕಳಿಗೆಲ್ಲ ಅಟ್ರಾಕ್ಷನ್ ಮಾಡಬೇಕು, ಹಾಗೆ ಬಾಕ್ಸಿಗೆ ಕೊಡ್ಬೋದು, ಅಥವಾ ಸ್ನ್ಯಾಕ್ಸ್ ಅಂತ ಕೊಟ್ಟು ಅವ್ರಿಗೆ ಅಟ್ರಾಕ್ಷನ್ ಮಾಡ್ಬೋದು ಅಂತಂದ್ರೆ, ಮತ್ತು ಹೋಟೆಲ್ ಸ್ಟೈಲೇ ಬೇಕು ಅಂತಂದರೆ ನೀವು ಕ್ರಾಸಾಗಿ ಕಟ್ ಮಾಡಿಕೊಂಡು ಬೇಕಾದ್ರೆ ನೀವು ವೆಜಿಟೇಬಲ್ ಹಾಕಿದ ಮೇಲೆ ಕ್ರಾಸಾಗಿ ಕಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಫ್ರೈ ಆಗಿದ್ದವು. ನಾನು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟು ಹೀಗೆ ಫ್ರೈ ಮಾಡ್ಕೊತೀನಿ. ಹಾಗಾಗಿ ನಾನು ಗ್ಯಾಸ್ ಫ್ಲೇಮ್ ಚಿಕ್ಕದಾಗೆ ಇಡಬೇಕು. ಸ್ಲೋ ಆಗಿ ಇಟ್ಬಿಟ್ಟು ನಾನು ನೆಕ್ಸ್ಟು ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ. ಅದನ್ನೆಲ್ಲ ನಾನು ತಗೊಂಡಿದ್ದೀನಿ ಅಲ್ಲಿ. ಹಾಗೆ ಮತ್ತೆ ಫ್ರೈ ಮಾಡೋಕ್ಕೆ ಹಂಚ ಮೇಲೆ ಮತ್ತೆ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದು ವೆಜಿಟೇಬಲ್ದು ಒಗ್ಗರಣೆನ ಅಂತ ಹೇಳ್ಬಿಡೋಣ. ಏನಂತಂದ್ರೆ ನಾವು ಜವಾರಿ ಮಾತಲ್ಲೇ ಹೇಳ್ಬಿಡೋಣ. ಒಗ್ಗರಣೆನೆಲ್ಲ ಇದಕ್ಕೆ ಅಪ್ಲೈ ಮಾಡ್ತಿದ್ದೀನಿ ನೋಡಿರಿ. ಇದನ್ನೆಲ್ಲ ಅಪ್ಲೈ ಮಾಡಿಬಿಟ್ಟು ಚೀಸ್ ಇದ್ದರೆ ಮನೇಲಿ ಚೀಸನ್ನು ಬೇಕಾದ್ರೆ ಹೆರೆದು ಹಾಕ್ಕೊಳ್ರಿ, ಎಕ್ಸ್ಟ್ರಾ ಒಂದು ಟೇಸ್ಟ್ ಕೊಡ್ತೈತೆ ಅಷ್ಟೇ.
ಮತ್ತು ನಾನು ಇಲ್ಲಿ ಚೀಸದು ಅಮೂಲ್ಯದಿರೋದ್ರಿಂದ ಅದನ್ನು ಗ್ರೇಟ್ ಮಾಡೋಕ್ಕೆ ಬರೋಂಗಿಲ್ಲ, ಸರಿ ಬರ್ತಿರಲಿಲ್ಲ. ಆದರೂ ಕೂಡ ಒಂದು ಪೀಸ್ ತೊಗೊಂಡ್ಬಿಟ್ಟು ನಾನು ಗ್ರೇಟ್ ಮಾಡಿಬಿಟ್ಟು ಹಾಕ್ಕೊಂಡೆ. ನಿಮ್ಮ ಇಷ್ಟ, ಬೇಕಂದ್ರೆ ಹಾಕ್ಕೊಳ್ರಿ ಚೀಸ, ಇಲ್ಲಾಂದರೆ ನಡಿತೈತಿ. ಹಾಗೆ ಇದನ್ನೇ ಅಷ್ಟೇ ತಿಂದರೆ ಸಖತ್ ಎಕ್ಸ್ಟ್ರಾಡಿನರಿ ಟೇಸ್ಟೇ ಐತಿ ಇದು ಕೂಡ. ನಾನಿಲ್ಲಿ ಆದ್ರೂ ಚೆನ್ನಾಗಿರ್ತೈತಿ ಅಂತಂದು ಹೇಳಿ ಗ್ರೇಟ್ ಮಾಡಿ ಹಾಕಿದ್ದೀನಿ. ಇದು ಕೂಡ ಟೇಸ್ಟಾಗಿತ್ತು. ಒಂದು ಗ್ರೇಟ್ ಮಾಡ್ಕೊಂಡು ತಿಂದರೆ, ಒಂದು ಹಾಗೆ ತಿಂದಿದ್ದೀನಿ. ತುಂಬ ಅಂದರೆ ತುಂಬ ಸಖತ್ತಿತ್ತು. ಒಂದು ಸಲ ಟ್ರೈ ಮಾಡಿರಿ. ಅದು ಹೇಗೆ ಟ್ರೈ ಮಾಡಿರಿ ಅಂದರೆ, ಬ್ರೆಡ್ ತಂದುಬಿಟ್ಟು ಟ್ರೈ ಮಾಡಬೇಡಿ. ಏನಂತಂದ್ರೆ ಬ್ರೆಡ್ ಯಾವಾಗಾದರೂ ತಂದಾಗ, ಯಾರಾದರೂ ಮನೆಯಲ್ಲಿ ಬಂದಾಗ, ಯಾರೋ ಗೆಸ್ಟ್ ಬಂದಾಗ, ಬ್ರೆಡ್ಡೆಲ್ಲ ಹಿಡ್ಕೊಂಬಂದಾಗ ಆ ಟೈಮಲ್ಲಿ ಈ ಥರದೊಂದು ಟಿಫಿನ್ ಮಾಡ್ಕೊಂಡು ತಿನ್ನಿರಿ. ಸಾಯಂಕಾಲ ಸ್ನ್ಯಾಕ್ಸ್ಗೂ ತಿನ್ಬೋದು. ಇಲ್ಲ ಬೆಳಗ್ಗೆ ಬೋರ್ ಆಗಿತ್ತಪ್ಪ ಅಂದರೆ ಬೆಳಗ್ಗೆ ಕೂಡ ಟಿಫಿನ್ ತಿನ್ಬೋದು. ಬೆಳಗ್ಗೆಗಿಂತ ಸ್ನ್ಯಾಕ್ಸ್ ಬೆಟರ್, ಯಾಕಂದರೆ ಬೆಳಗ್ಗೆ ಬ್ರೆಡ್ ತಿನ್ನೋದು ಬೇಡ ಅಂತ. ಬಟ್ ವೆಜಿಟೇಬಲ್ ಎಲ್ಲ ಹಾಕ್ಕೊಂಡಿದ್ದೇವಲ್ಲ, ನಾವು ಎಷ್ಟು ಹಿಡಿದ್ರೂ ಕೂಡ ನಾವು ಫಾಸ್ಟ್ ಫುಡ್ ಅದೆಲ್ಲ ತಿನ್ನೋದು ಬಿಡಲ್ಲಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿರಿ, ಚೀಸೆಲ್ಲ ಗ್ರೇಟ್ ಮಾಡಿಕೊಂಡೆ ನಾನು. ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡೆ. ಚೆನ್ನಾಗಿತ್ತು ಟೇಸ್ಟು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವೆಲ್ಲ ಬ್ರೆಡ್ ಇತ್ತು ಅಂದರೆ ಏನು ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೀವು ನೋಡ್ತಾ ಇದ್ರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೂಪರ್ ಟೇಸ್ಟ. ಒಂದ್ಸಲ ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹೇಗಿದೆ ಅಂತ. ಇವೆಲ್ಲ ಜವಾರಿ ಟೇಸ್ಟ್. ಹೊರಗಡೆ ಹೋಗಿ ರೊಕ್ಕ ಕೊಟ್ಟು ಸ್ಯಾಂಡ್ವಿಚ್ ಅಂತ ತಿನ್ನೋಕ್ಕಿಂತನೂ ಇದನ್ನೇ ಸ್ಯಾಂಡ್ವಿಚ್ ಅಂತ ಮಾಡಿಕೊಡಿ ಮಕ್ಕಳಿಗೆ. ಪಿದಾ ಆಗಿಬಿಡ್ತಾರೆ ಮಕ್ಕಳು. ಸಖತ್ತಾಗೈತಿ.